ರಮೇಶ್ ಇಂದಿರವರು ಒಂದು ವೆಬ್ ಸರಣಿ ಮಾಡಿದ್ದಾರೆ. ಇದಕ್ಕೆ ಹೆಸರು ಪೋಚಮ್ಮ ಅಂಥೇಳಿ. ತೆಲುಗು ಮತ್ತು ತಮಿಳಲ್ಲಿ ಇದು ಸ್ಟ್ರೀಮಿಂಗ್ ಆಗುತ್ತೆ. ಆಹಾ OTT ಪ್ಲ್ಯಾಟ್ಫಾರ್ಮಲ್ಲಿ ಏಪ್ರಿಲ್ 17ಕ್ಕೆ ಇದು ಪ್ರಸಾರ ಆಗ್ತಿರುವಂಥದ್ದು. ಇದರಲ್ಲಿ ಕನ್ನಡದ ಕಲಾವಿದರು ಹೆಚ್ಚಾಗಿರುವಂಥದ್ದು. ಅಚ್ಯುತ್ ಕುಮಾರ್, ಸೃಷ್ಟಿ ಅವರು, ಹಾಗೆಯೇ ವಿವೇಕ್ ಸಿಂಹ, ರಮೇಶ್ ಇಂದಿರಾ ಹೀಗೆ ಸಾಕಷ್ಟು ಕಲಾವಿದರು ಈ ಒಂದು ವೆಬ್ ಸರಣಿಯಲ್ಲಿ ಇರುವಂಥದ್ದು. 5 ಸಂಚಿಕೆಯ ಈ ವೆಬ್ ಸರಣಿ ಹೆಚ್ಚು ಕಡಿಮೆ ಒಂದೊಂದು ಎಪಿಸೋಡ್ 40ರಿಂದ 45 ನಿಮಿಷ ಇರುವಂಥದ್ದು. ಒಟ್ಟು 5 ನಿಮಿಷದ 5 ಸಂಚಿಕೆಯ ಒಂದು ವೆಬ್ ಸರಣಿ. ಈ ಒಂದು ವೆಬ್ ಸರಣಿ ಮೂಲಕ ಕನ್ನಡದ ಕಲಾವಿದರಾದಂಥ ವಿವೇಕ್ ಸಿಂಹ ಅವರು ಟಾಲಿವುಡ್‌ಗೆ ಕಾಲಿಡ್ತಿರುವಂಥದ್ದು. ಹಾಗೆಯೇ ಶ್ರುತಿ ನಾಯ್ಡು ಅವರು ನಿರ್ಮಾಪಕಿ. ಸೊ ಇವರು ಈ ಮೂಲಕ ವೆಬ್ ಸರಣಿ ಮೂಲಕನೇ ತೆಲುಗು ಚಿತ್ರರಂಗಕ್ಕೆ ಕಾಲಿಡ್ತಿರುವಂಥದ್ದು. ಇದರೊಟ್ಟಿಗೆ ಮತ್ತೊಬ್ಬ ಕಲಾವಿದರು ಅಂತಂದರೆ ಅದು ರಮೇಶ್ ಇಂದಿರಾ ಅವರು. ರಮೇಶ್ ಇಂದಿರಾ ಅವರು ಈ ಒಂದು ಸರಣಿಯನ್ನು ಡೈರೆಕ್ಟ್ ಮಾಡಿರುವಂಥದ್ದು. ಜೊತೆಗೆ ಈ ಒಂದು ಸರಣಿ ಮೂಲಕ ಕನ್ನಡದ ಈ ಒಬ್ಬ ಹೆಸರಾಂತ ಪ್ರತಿಭಾವಂತ ಕಲಾವಿದರು ತೆಲುಗು ಇಂಡಸ್ಟ್ರಿಗೆ ಕಾಲಿಡ್ತಿರುವಂಥದ್ದು. ಸೊ ಇವರ ಒಂದು ಸಂಚಿಕೆ ಏನಿದೆ, ಅದರ ವೆಬ್ ಸರಣಿ ಏನಿದೆ, ಇದು ತುಂಬ ವಿಶೇಷ ಅನಿಸುತ್ತೆ. ಒಂದು ಗ್ಲಿಮ್ಸ್ ಹೊರ ಬಂದಿರುವಂಥದ್ದು ಇದರದ್ದು. ಇದನ್ನು ನೋಡಿದಾಗ ಪೋಚಮ್ಮನ ಆ ಒಂದು ವೈಬ್ರೇಷನ್ ಇಲ್ಲಿ ಕಾಣುತ್ತೆ. ಪೋಚಮ್ಮನ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಗೊತ್ತಾಗುತ್ತೆ. ಆದರೆ ಇದು ಹಾರರಾ ಅಥವಾ ಭಕ್ತಿ ಪ್ರಧಾನ ಅಂತ ಪ್ರಶ್ನೆ ಬಂದಾಗ ಇದೊಂದು ಎಮೋಷನ್ಸ್ ಇರುವಂತಹ ಒಂದು ವೆಬ್ ಸರಣಿ ಅಂಥೇಳಿ ವಿವೇಕ್ ಸಿಂಹ ಅವರು ಹೇಳ್ತಾರೆ. ಸೊ ಈ ಥರದ ಒಂದು ವೆಬ್ ಸರಣಿ ಏಪ್ರಿಲ್ 17ನೇ ತಾರೀಕಿಗೆ ಸ್ಟ್ರೀಮಿಂಗ್ ಆಗುತ್ತೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇನ್ನೊಂದು ವಿಚಾರ ಹೇಳಬೇಕು ಏನಂದರೆ, ಈ ಹಿಂದೆ ರಮೇಶ್ ಇಂದಿರಾ ಅವರು ಅಯ್ಯನ ಮನೆ ಅಂಥೇಳಿ ಒಂದು ವೆಬ್ ಸೀರೀಸ್ ಮಾಡಿದ್ದರು. ಸೊ ಈ ಒಂದು ವೆಬ್ ಸೀರೀಸಲ್ಲೂ ಕೂಡ ಒಂದು ಒಳ್ಳೆಯ ಕಥೆಯನ್ನು ಇಟ್ಟಿದ್ದರು. ಸೊ ಹಾರರ್ ಎಲಿಮೆಂಟ್ಸ್ ಇತ್ತು. ಆದರೆ ಇದು ಮನಸ್ಸಿಗೆ ಸಂಬಂಧಪಟ್ಟಂತಹ ವಿಚಾರ ಅಂಥೇಳಿ ಅನ್ಸೋಕ್ಕೆ ಶುರುವಾಗುತ್ತೆ. ತುಂಬ ಚೆನ್ನಾಗಿತ್ತು ವೆಬ್ ಸೀರೀಸ್. ಸೊ ಇಲ್ಲಿ ತೆಲುಗು ಚಿತ್ರರಂಗದಲ್ಲಿ ಯಾವ ಥರದ ಒಂದು ಕಮಾಲ್ ಮಾಡ್ತಾರೆ ಅನ್ನುವಂಥದ್ದು. ಹಾಗೆಯೇ ಇದೊಂದು ವೆಬ್ ಸರಣಿ ಏನಿದೆಯಲ್ಲ, ಇದು ತೆಲುಗು ಅಷ್ಟೇ ಅಲ್ಲ, ತಮಿಳ್ನಲ್ಲೂ ಬರ್ತಾ ಇದೆ ಅಂಥೇಳಿ ನಾನು ಹೇಳ್ಬೋದು. ಒಟ್ಟಾರೆ ಈ ಒಂದು ವೆಬ್ ಸರಣಿಗೆ ಸಂಬಂಧಪಟ್ಟಂಗೆ ಇಷ್ಟು ಮಾಹಿತಿ. ಮತ್ತಷ್ಟು ಇನ್ನಷ್ಟು ಇರುತ್ತೆ, ಕೊಡ್ತಾನೆ ಇರ್ತೀನಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮಸ್ಕಾರ.